ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತಮಾನಸ ಅಯೋಧ್ಯಾಕಾಂಡ, ಇದರಿಂದ ಚೌಪಾಯಿಗಳು ಮತ್ತು ದೋಹೆಯನ್ನು ತಿಳ್ಕೊಳ್ಳೋಣ. ರಾಖೆ ರಾಮ ರಜಾಯಿ ರೂಖ ಹಮ ಸಬ್ ಕರಹಿತ ಹೋಯಿ, ಸಮುझी ಸಯಾನೆ ಕರಹು ಅಬ್ ಸಬ್ ಮಿಲಿ ಸಮ್ಮತ ಸೋಯಿ, सब कहूँ सुखद राम अभिषेकु, मंगल मोद मूल मग येकु, केहि विधि अवध चलहि रघुरावु, कहहु समुझी सोई करिय उपावु, सब सादर सुनि मुनि बर बानी, नय परमारथ स्वारथ सानी, उतरु न आव लोग भये भोरे, तब सिरु नाई भरत कर जोरे, भानु बंस भये भूप घनेरे, अधिक एक थे एक बडेरे, जन्म हेतु सब कह पितु माता, करम शुभा शुभ देई विधाता, दलि सुख सजई सकल कल्याणा, अस असीस रावुरी जगु जाना, सो गोसाई विधि गति जेहि छेंकी, ಸಕಯಿ ಕೋ ಟಾರಿ ಟೇಕ್ ಜೋ ಟೇಕಿ. ಇವು ಚೌಪಾಯಿಗಳು ಮತ್ತು ದೋಹೆ. ಈಗ ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ನಾವು ಪ್ರಯತ್ನ ಮಾಡೋಣ. ಇಲ್ಲಿ ತುಳಸಿದಾಸರು ಹೇಳ್ತಾರೆ, ಭರತನನ್ನ ಕರೆದು ವಸಿಷ್ಠರು ಸಭೆಯಲ್ಲಿ ಸಭಾಸದರ ಮುಂದೆ ಈ ಜಗತ್ತಲ್ಲಿರುವಂಥ ಎಲ್ಲದಕ್ಕೂ ಕೂಡ ಶ್ರೀರಾಮನೇ ಏಕಮಾತ್ರ ಒಡೆಯ, ಅದಕ್ಕೋಸ್ಕರನೇ ಶ್ರೀರಾಮನ ಆಜ್ಞೆಯನ್ನ, ಅವನ ಇಚ್ಛೆ ಏನಿದೆಯೋ ಅದನ್ನ ಪಾಲಿಸೋದ್ರಲ್ಲೇ ನಮ್ಮೆಲ್ಲರ ಹಿತವಾಗುತ್ತೆ. ಈ ಒಂದು ತತ್ವ ರಹಸ್ಯವನ್ನ ತಿಳ್ಕೊಂಡು ಪ್ರಾಜ್ಞರಾದಂತ ಅಂತಂದ್ರೆ ಏನು, ಬುದ್ಧಿವಂತರಾದಂತ, ಪ್ರಜ್ಞೆ ಇರುವಂತ ಅಂತ ಅರ್ಥ. ನೀವು ಎಲ್ಲರಿಗೂ ಕೂಡ ಸಮ್ಮತವಾಗುವಂತೆ ಅಂದರೆ ಎಲ್ಲರಿಗೂ ಒಪ್ಪಿಗೆ ಆಗಬೇಕು, ಆ ರೀತಿ ಎಲ್ಲರೂ ಕೂಡ ಸೇರಿ ಇವಾಗ ನಡ್ಕೊಳ್ಬೇಕು. ಅಂದರೆ ಒಬ್ಬೊಬ್ರಿಗೆ ಏನು ಇಷ್ಟನೋ ಆ ರೀತಿ ಅಲ್ಲ, ಎಲ್ಲರಿಗೂ ಒಳ್ಳೇದಾಗಬೇಕು, ಎಲ್ಲರೂ ಒಪ್ಕೊಳ್ಬೇಕು, ಎಲ್ಲರ ಮನಸ್ಸಿಗೂ ಸ್ವಲ್ಪ ಸಮಾಧಾನ ಸಿಗಬೇಕು, ಆ ರೀತಿ ನಾವು ನಡ್ಕೋಬೇಕೀಗ ಅಂತ ಹೇಳ್ತಾರೆ. ಶ್ರೀರಾಮನ ಪಟ್ಟಾಭಿಷೇಕ ಅನ್ನೋದು ಎಲ್ಲರಿಗೂ ಕೂಡ ಸುಖದಾಯಕವಾಗಿರುವಂಥದ್ದು, ಅದೊಂದೇ ಮಂಗಳಕರವಾಗಿರುವಂಥ ಕೆಲಸ, ಆನಂದದಾಯಕವೂ ಕೂಡ ಆಗಿದೆ. ಆದರೆ ಈಗ ಶ್ರೀರಾಮ ಅಯೋಧ್ಯೆಗೆ ಹೇಗೆ ವಾಪಸ್ ಬರಬಹುದು ಆ ಬಗ್ಗೆ ಎಲ್ಲರೂ ಕೂಡ ವಿಚಾರ ಮಾಡಿ ಏನಾದರೂ ಒಂದು ಉಪಾಯವನ್ನು ಯೋಚಿಸಿ ಹೇಳಿ ಅದರಂತೆ ನಾವು ಮುಂದುವರಿಬಹುದು ಅಂತ ಹೇಳ್ತಾರೆ. ಮುನಿಶ್ರೇಷ್ಠ ವಸಿಷ್ಠರು ಆಡಿದಂತಹ ನಯ, ಪರಮಾರ್ಥ ಮತ್ತು ಲೋಕಹಿತದಿಂದ ಕೂಡಿರುವಂಥ ಮಾತನ್ನ, ಅಂದರೆ ಏನು, ನಯ ಅಂತಂದರೆ ತುಂಬ ಮೃದುವಾಗಿ ಮಾತಾಡ್ತಾ ಇದ್ದಾರೆ. ಆಮೇಲೆ ಪರಮಾರ್ಥ, ಸ್ವಾರ್ಥ ಅದರಲ್ಲಿ ಏನೂ ಇಲ್ಲ, ಎಲ್ಲರಿಗೂ ಒಳ್ಳೆಯದಾಗಬೇಕು, ಆ ರೀತಿ ಪರಮಾರ್ಥದ ಮನಸ್ಸನ್ನು ಇಟ್ಕೊಂಡು ಲೋಕಕ್ಕೆ ಹಿತವಾಗಬೇಕು ಅಂಥ ಒಂದು ಮನಸ್ಥಿತಿಯನ್ನು ಇಟ್ಕೊಂಡು ಮಾತಾಡ್ತಾರಲ್ಲ, ಅದನ್ನು ಎಲ್ಲರೂ ಕೂಡ ತುಂಬ ಗೌರವ ಕೊಟ್ಟು ಕೇಳ್ತಾರೆ. ಆದರೆ ಯಾರಿಗೂ ಕೂಡ ಏನು ತೋಚಲಿಲ್ಲ, ಎಲ್ಲರೂ ಕೂಡ ವಿಚಾರ ಶೂನ್ಯರಾಗ್ಬಿಟ್ಟಿದ್ದಾರೆ, ಅಂದರೆ ತಟಸ್ಥರಾಗಿದ್ದಾರೆ, ಏನು ತಲೆಯಲ್ಲಿ ಓಡ್ತಾ ಇಲ್ಲ, ಒಂದು ಸ್ಟ್ಯಾಚು ಥರ ಆಗ್ಬಿಟ್ಟಿದ್ದಾರೆ. ಈಗ ತುಂಬ ಯೋಚನೆ ಇದ್ದಾಗ ಏನು ಮಾಡಬೇಕು ಅಂತಲೇ ತೋಚೋದಿಲ್ಲ ನೋಡಿ, ಆ ಥರ ಆಗ್ಬಿಟ್ಟಿದ್ದಾರೆ. ಆದರೆ ಯಾರಿಗೂ ಏನೂ ತೋಚದೇ ಇರೋದ್ರಿಂದ ಅವರೆಲ್ಲ ವಿಚಾರ ಶೂನ್ಯರಾಗಿದ್ದರು. ಆಗ ಭರತ ತಲೆಬಾಗಿ ಕೈ ಜೋಡಿಸ್ಕೊಂಡು ಈ ರೀತಿ ಹೇಳ್ತಾನೆ, ಸೂರ್ಯ ವಂಶದಲ್ಲಿ ಒಬ್ಬರಿಗಿಂತ ಒಬ್ಬರು ಮಿಗಿಲಾದ ಹಿರಿಯ ಹಸುರರು ಆಗಿ ಹೋಗಿದ್ದಾರೆ, ಅಂದರೆ ರಾಜರು ಅಂತ ಒಳ್ಳೊಳ್ಳೆ ರಾಜರು ಬಂದು ಹೋಗಿದ್ದಾರೆ. ಈ ಒಂದು ಸೂರ್ಯ ವಂಶದಲ್ಲಿ ಎಲ್ಲರ ಹುಟ್ಟಿಗೆ ತಂದೆ ತಾಯಂದರು ಕಾರಣರಾದರೆ ಶುಭ ಮತ್ತು ಅಶುಭ ಕರ್ಮಫಲಗಳನ್ನು ಕೊಡುವಂಥ ವಿಧಾತ ಹಾಗಿದ್ರೂ ಕೂಡ ನಿಮ್ಮ ಆಶೀರ್ವಾದ ಎಲ್ಲ ದುಃಖಗಳನ್ನು ತೊಲಗಿಸಿ ಶ್ರೇಯಸ್ಸನ್ನು ಉಂಟು ಮಾಡುತ್ತೆ. ಅಂದರೆ ಏನು, ನಾವು ಹುಟ್ಟಿರೋದಕ್ಕೆ ತಂದೆ ತಾಯಿ ಕಾರಣರಾದರೂ ಕೂಡ ಶುಭ ಮತ್ತು ಅಶುಭ ಕರ್ಮಫಲಗಳನ್ನು ಕೊಡುವಂಥವನು ಯಾರು, ವಿಧಾತ. ಹಾಗಿದ್ರೂ ಕೂಡ ನಿಮ್ಮ ಆಶೀರ್ವಾದ, ಅಂದರೆ ಗುರುಗಳಿಗೆ ಇಲ್ಲಿ ತುಂಬ ಪ್ರಾಮುಖ್ಯತೆಯನ್ನು ಕೊಟ್ಟು ಮಾತಾಡ್ತಾ ಇದ್ದಾನೆ. ನಿಮ್ಮ ಆಶೀರ್ವಾದ ಇದೆಯಲ್ಲ, ಅದು ಎಲ್ಲ ದುಃಖಗಳನ್ನು ಕೂಡ ತೊಲಗಿಸ್ಬಿಡುತ್ತೆ ಮತ್ತು ನಮಗೆ ಶ್ರೇಯಸ್ಸನ್ನು ಕೊಡುತ್ತೆ ಅನ್ನೋದು ಲೋಕವಿದಿತವಾಗಿರುವಂಥದ್ದು, ಅಂದರೆ ಎಲ್ಲರಿಗೂ ಗೊತ್ತಿರುವಂಥ ವಿಚಾರ. ನೀವು ವಿಧಾತನ ಗತಿಯನ್ನು ತಡೆದ ಮಹಾನುಭಾವರು, ತಮ್ಮ ನಿರ್ಣಯವನ್ನು ಮೀರುವಂಥ ಶಕ್ತಿ ಯಾರಿಗಿದೆ ಅಂತ ಹೇಳ್ತಾ ಇದ್ದಾನೆ. ಇಲ್ಲಿ ಭರತ ಸ್ವಲ್ಪ ಚಾಲಾಕಿತನವನ್ನು ತೋರಿಸ್ತಾ ಇದ್ದಾನೆ. ಈಗ ಏನು ಪರಿಸ್ಥಿತಿ ಇದೆಯೋ ಅದನ್ನು
ಗುರುಗಳ ಮೇಲೆ ಹಾಕ್ತಾ ಇದ್ದಾನೆ. ನೀವು ಹೇಗೆ ಹೇಳ್ತಿರೋ ಹಾಗೆ, ನೀವೇನು ಹೇಳಿದ್ರು ನಾವು ಕೇಳೋದಕ್ಕೆ ರೆಡಿಯಾಗಿದ್ದೀವಿ. ನಮ್ಮನ್ನು ತಂದೆ ತಾಯಿಗಳು ಹುಟ್ಟಿಸಿದ್ರು ಕೂಡ, ಕರ್ಮಫಲಗಳನ್ನು ಕೊಡುವವನು ವಿಧಾತನಾಗಿದ್ದರೂ ಕೂಡ ನಿಮ್ಮ ಆಶೀರ್ವಾದ ಇದೆಯಲ್ಲ, ಅದು ಏನು ಬೇಕಾದರೂ ಮಾಡಬಹುದು. ಅಂದರೆ ನಮಗೆ ಆಗ್ತಕ್ಕಂಥ ಒಂದು ತೊಂದರೆಗಳನ್ನು ಅಥವಾ ಏನೇ ಆಗಿರ್ಬೋದು ಅದನ್ನು ತಡೆಯುವಂಥ ಶಕ್ತಿ ಗುರುಗಳ ಆಶೀರ್ವಾದಕ್ಕಿದೆ ಅಂತಂದ್ಬಿಟ್ಟು, ಈಗ ನಿಮ್ಮ ನಿರ್ಣಯನೇ ದೊಡ್ಡದು, ನಿಮ್ಮ ನಿರ್ಣಯವನ್ನು ಮೀರುವಂಥ ಶಕ್ತಿ ಯಾರಿಗೂ ಇಲ್ಲ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾನೆ. ಮುಂದುವರೆದೇನಾಗುತ್ತೆ ಅಂತ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.